ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಒಂದು ಪ್ಲಾನ್ ಅನ್ನ ಹಾಕೊಂಡಿತ್ತು ಕೊರೋನಾ 3ನೇ ಅಲೆಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ. ಅದರಲ್ಲೂ ಬೆಂಗಳೂರಿನಲ್ಲಿ ಸ್ಪೆಷಲಿ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರು. ಬೆಂಗಳೂರಲ್ಲಿ ಕೊರೋನಾ ಕಟ್ಟಿ ಹಾಕ್ತೀವಿ ಅಂತ ಹೇಳಿದ್ರು. ವೈದ್ಯರ ನಡೆ ಮನೆ ಬಾಗಿಲ ಕಡೆ ಯೋಜನೆಯನ್ನ ಜಾರಿ ಮಾಡಿದ್ರು. ಈಗ ಕೋವಿಡ್ ತಡೆಗೆ ಬಿಬಿಎಂಪಿ ಕೈಗೊಂಡಿದ್ದಂತ ಯೋಜನೆಗೆ ಆಮೇನಡಿಗೆ ಆಗಸ್ಟ್ 16ರಂದು ಸಚಿವ ಆರ್ ಅಶೋಕ್ ಅವರೇ ಘೋಷಣೆಯನ್ನ ಮಾಡಿದ್ರು. 2 ತಿಂಗಳಲ್ಲಿ 10 ಲಕ್ಷ ಮನೆಗೆ ವೈದ್ಯರ ನಡಿಗೆ ಟಾರ್ಗೆಟ್ ಅಂತ ಹೇಳಿದ್ರು. ಯೋಜನೆ ಶುರುವಾಗಿ 2 ವಾರ ಆದರೂ ಕೂಡ ಟಾರ್ಗೆಟ್ ಮಾತ್ರ ರೀಚ್ ಆಗಿಲ್ಲ. ಪ್ರತಿದಿನ 50,000 ಮನೆಗಳಿಗೆ ತೆರಳಿ ಕೊರೋನಾ ಮಾಹಿತಿ ಸಂಗ್ರಹವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಪ್ರಾಯೋಗಿಕವಾಗಿ ನಗರದ 54 ವಾರ್ಡ್ಗಳಲ್ಲಿ ಮಾತ್ರ ಯೋಜನೆಯನ್ನ ಜಾರಿಗೆಗೊಳಿಸಲಾಗಿತ್ತು. ಪ್ರತಿದಿನ 15,000 ಮನೆಗಳಿಗೆ ಮಾತ್ರ ಭೇಟಿಯನ್ನ ಕೊಡ್ತಾ ಇದೆ ಬಿಬಿಎಂಪಿ ಆ ಒಂದು ತಂಡಗಳು. ನೆಲಕಚ್ಚಿದೆ ಬಿಬಿಎಂಪಿಯ ಯೋಜನೆ. ಎಂಬಿಬಿಎಸ್, ಬಿಡಿಎಸ್, ಆಯುಷ್ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಒಂದು ತಂಡವನ್ನ ರಚನೆ ಮಾಡಲಾಗಿತ್ತು. ಪ್ರತಿ ತಂಡದಲ್ಲಿ ಒಬ್ಬ ವೈದ್ಯಾಧಿಕಾರಿ ಸೇರಿದಂತೆ 4 ಸಿಬ್ಬಂದಿ ಇದ್ರು. ಈ ಒಂದು ತಂಡ ಏನು ರಚನೆ ಮಾಡಲಾಗಿತ್ತು ಆ ತಂಡದಲ್ಲಿ ಆ ಒಂದು ಯೋಜನೆ ಈಗ ವಿಫಲವಾಗಿದೆ ಅಂತೆ. 15 ದಿನದಲ್ಲಿ 7.5 ಲಕ್ಷ ಮನೆಗೆ ಭೇಟಿಯನ್ನ ನೀಡಬೇಕಾಗಿತ್ತು. ಬಿಬಿಎಂಪಿ ರಚನೆ ಮಾಡಿದ್ದಂಥ ಈ ಒಂದು ತಂಡ 15 ದಿನಗಳಲ್ಲಿ 2.25 ಲಕ್ಷ ಮನೆಗಳಿಗಷ್ಟೇ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಆದರೆ ಬಿಬಿಎಂಪಿ ಆಯುಕ್ತರ ಪ್ರಕಾರ 4 ಲಕ್ಷ ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಅನ್ನುವಂಥ ಅವರು ಮಾಹಿತಿಯನ್ನ ನೀಡ್ತಾ ಇರುವಂಥದ್ದು. ಈ ಒಂದು ಯೋಜನೆ ಹಳ್ಳ ಹಿಡ್ದಿಲ್ಲ ಅಂತ ತೇಪೆ ಹಚ್ಚುವಂತ ಕೆಲಸಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಸುಮಾರು 4 ಲಕ್ಷ ಮನೆಗಳು ಈಗಾಗಲೇ ಕವರ್ ಆಗಿದೆ. ನಮ್ಮ ಗುರಿ ಬಂದು 54 ವಾರ್ಡಲ್ಲಿ ಸುಮಾರು 10 ಲಕ್ಷ ಮನೆಗಳು ನಾವು ಕವರ್ ಮಾಡಬೇಕಾಗತ್ತೆ. 2 ತಿಂಗಳು ಟೈಮ್ ಇದೆ. ಬಹುಶಃ ಮುಂದಿನ ಅಕ್ಟೋಬರ್ 15 ಒಳಗಾಗಿ 2 ಮಂತ್ಸ್ ಟೈಮ್ ಪೀರಿಯಡ್ ಏನು ನಮಗೆ ಕೊಟ್ಟಿದ್ದಾರೆ. ಅದ್ರ ಒಳಗೆ ಇದನ್ನು ಕಂಪ್ಲೀಟ್ ಮಾಡೋ ಎಲ್ಲ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ವಿ. ಅಡಿಷನಲ್ ತಂಡಗಳು ಕೆಲವೊಬ್ಬರು ಹಾಕ್ಕೊಂಡಿದ್ದಾರೆ. ನಾವು 5 ತಂಡ ಅಂತ ಹೇಳಿದ್ವಿ. ಕೆಲವೊಂದು ವಾರ್ಡ್ಗಳಲ್ಲಿ ಈವನ್ 8-9 ತಂಡಗಳು ಕೆಲಸಗಳು ಮಾಡ್ತಾ ಇದೆ. ಹೆಚ್ಚು ಕವರೇಜ್ ಮಾಡಬೇಕು ಅಂತ ಸಾಕಷ್ಟು ಮಾಹಿತಿ ನಮಗೆ ಕೋಮಾರ್ಬಿಡಿಟೀಸು, ವ್ಯಾಕ್ಸಿನೇಷನ್ ಬಗ್ಗೆ ಎಲ್ಲ ಕೂಡ ಸಿಗ್ತಾ ಇದೆ. ಈಗ ಒಂದು 15 ಡೇಸ್ ಕಂಪ್ಲೀಟ್ ಮಾಡಿದ್ವಿ ನಾವು. ಇನ್ನೊಂದು ಟೈಮ್ ಇದೆ, ಇನ್ನೊಂದು 45 ಡೇಸಲ್ಲಿ ವಿ ವಿಲ್ ಕಂಪ್ಲೀಟ್ ದಿ ಎಂಟೈರ್ ಪ್ರೊಸೆಸ್. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.